ಆಮೇಲೆ ಹೆಚ್ಚಾಗಿ ಸೊಪ್ಪಿನ ಪಲ್ಯ ತರಕಾರಿ ಪಲ್ಯ ತಿನ್ನೋದು ಕಲಿಬೇಕು. ಆಮೇಲೆ ಸಲಾಡ್ ತಿನ್ನೋದು ಕಲಿಬೇಕು. ಮೊಳಕೆ ಕಟ್ಟಿದ ಕಾಳುಗಳು, ಎಸ್ಪೆಷಲಿ ಕಡಲೆ ಬೀಜದಂತೂ ನಾನು ಹೇಳ್ತೀನಿ ತಮಾಷೆ, ಯಾರು ನಂಬಲ್ಲ. ಕಡಲೆ ಬೀಜದಲ್ಲಿ ಮೊಳಕೆ ಬರುತ್ತಾ ಅಂತ ನಾನು ಕ್ವಶನ್ ಮಾಡ್ತಾರೆ. ಏನು ಅಂದರೆ ಆನೆಸ್ಟ್ ಇರಬೇಕು. ಆಮೇಲೆ ಅವ್ರಿಗೆ ಮೈಂಡಲ್ಲಿ ಗೊತ್ತಿರಬೇಕು, ನಾನು 100 ವರ್ಷ ಮೇಲೆ ಲೈಫ್ನ ಎಂಜಾಯ್ ಮಾಡಬೇಕು. ಇದು 100% ನನಗೆ ಹೀಲ್ ಆಗುತ್ತೆ. ನಾನು ಹೇಳಬೇಕು ಅಂತಂದರೆ, ಕೆಲವರು ಏನೆಲ್ಲ ಫಿಸಿಯೋಥೆರಪಿ ಮಾಡಿ ಮಸಾಜ್ ಮಾಡಿ 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 ಸೊ ಪಾಪ ಅದು ಪೇನ್ಫುಲ್ಲು. ನಂದ್ರಲ್ಲಿ ಯಾವ ಮಸಾಜುನೆಲ್ಲ ಆಟೋಮೆಟಿಕ್ಲಿ ನಮಸ್ಕಾರ ವೀಕ್ಷಕ ಬಂಧುಗಳೇ, ಮತ್ತೊಂದು ಭಾನುವಾರ ಮತ್ತೆ ನಾವು ಹಾಜರಾಗ್ಬಿಟ್ವಿ. ಫ್ಯಾಕ್ಟ್ರಿ ಪ್ರಿಮೈಸಸ್ಸು ಡಾಕ್ಟರ್ ಎಸ್ ಎಂ ರಾಜು ಅವ್ರದ್ದು. ಇವತ್ತು ಸಾಕಷ್ಟು ನಮಗೆ ಮೆಸೇಜ್ಗಳು, ಕಾಲ್ಗಳು ಬರ್ತಾನೆ ಇತ್ತು. ನೀವು ಸ್ಟ್ರೋಕ್ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ, ನಮಗೆ ಇನ್ನೂ ಸ್ವಲ್ಪ ಬೇಕು ಅಂತ. ಏನು ಅಂದರೆ, ಸ್ಟ್ರೋಕ್ ಆಗಿ ಅಂದರೆ ಲಕ್ವ ಆಗಿ ಅದರಿಂದ ಇವರ ಆಹಾರ ಪದ್ಧತಿ ಮತ್ತು ಇವರ ಸಪ್ಲಿಮೆಂಟ್ಸಿಂದ ಹೊರಗಡೆ ಬರ್ಬೋದಾ, ಸೊ ಇನ್ನೂ ಸ್ವಲ್ಪ ನಮಗೆ ಹೇಳಿ ಅಂತ ಅದ್ರ ಬಗ್ಗೆ ಮಾಹಿತಿ. ಅದಕ್ಕೆ ಬಂದಿದ್ದೀವಿ. ಡಾಕ್ಟರ್ ರಾಜು ಅವರಿದ್ದಾರೆ, ಅವ್ರಿಗೆ ಮಾತಾಡಿಸ್ಬಿಟ್ಟು ನಿಮಗೆ ನಮಗೆ ಈ ಮಾಹಿತಿನ ಅವರಿಂದ ತೊಗೊಂಬಿಡೋಣ. ಹಾಂ, ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ಒಂದು ಹೇಳ್ತೀನಿ, ಅದೇ ರೀತಿಯೇ ನನ್ನ ಹತ್ರ ಬರ್ತಾರೆ. ನನ್ನ ಹತ್ರ ಬಂದು ರಿಯಲಿ ಹೇಳ್ತಾರೆ, ನಾನು ನಿಮ್ಗೆ ಹೆಂಗೆ ಗೊತ್ತಾಯಿತು ಸರ್, ಈ ಒಂದು ಮನೆ ರಸದುಡ್ದ ಅರುಣ ಬೆಗೆಯವರು ಒಂಥರ ನಮ್ಮ ದೇವ್ರ ಸ್ವರೂಪ ಸರ್. ಯಾಕಂದ್ರೆ ನಮಗೆ ಇದು ಮಾಹಿತಿನೇ ಗೊತ್ತಿರಲಿಲ್ಲ. ಆಮೇಲೆ ಎಲ್ಲರೂ ಅಷ್ಟೇ ಫ್ರಾಡ್ಸ್ ಜಾಸ್ತಿ ಇದ್ದಾರೆ. ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಏನೂ ಆಗಲ್ಲ. ಸೊ ಎಲ್ಲ ಕಡೆನೂ ಹೋಗಿ ನೋಡ್ಕೊಂಬರ್ತೀವಿ, ಆಮೇಲೆ ನಿಮ್ಮ ಹತ್ರ ಬರ್ತೀವಿ. ಸೊ ಇಲ್ಲಿ ರಿಸಲ್ಟ್ ಸಿಗುತ್ತೆ. ಇದನ್ನು ಮತ್ತು ನೀವು ಇದು ಮಾಡಿ ಅಂತ ಹೇಳಿದ್ದಕ್ಕೆ ಇವತ್ತು ನನ್ನ ಹತ್ರ ಬರೋರು ಕ್ರಾನಿಕ್ ಕಿಡ್ನಿ ಪೇಷಂಟ್ಸ್ ಅಂತೂ ಇದ್ದೇ ಇದ್ದಾರೆ 106 ಜನ. ನೆಕ್ಸ್ಟ್ 106 ಜನ ಈ ಲಿವರ್ ಸಿರೋಸಿಸ್ನವರು. ಯಾಕೆಂದರೆ ಒಂದು ಸರಿ ಡಾಕ್ಟರ್ಸ್ ಹೇಳಿದರು ಅಂದರೆ, ಟ್ರಾನ್ಸ್ಪ್ಲಾಂಟ್ ಇಲ್ಲ ಅಂದರೆ ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ನೋಡ್ಕೊಳ್ರಿ ಅಂತ. ಪಾಪ ಅವ್ರಿಗೆ ದಾರಿನೇ ಇಲ್ಲ ಅಂಥದ್ರಲ್ಲಿ ಇದೊಂದು ವರದಾನ ಇದು. ಈಗ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ, ಒಂದು ಟ್ರೆಡಿಷ್ನಲಿ ಸ್ಟ್ರೋಕ್ ಆದವ್ರಿಗೆ ಈ ನಾಟಿ ಕೋಳಿ ಸೂಪ್ ಕುಡಿಸ್ಬೇಕು. ಆಮೇಲೆ ಇದು ಯಾವುದಪ್ಪ ಕಾಲು ಸೂಪ್ ಕೊಡಬೇಕು. ಆಮೇಲೆ ಅದು ಯಾವುದೋ ಬರ್ಡ್ದು ಬ್ಲಡ್ಡನ್ನು ಇದು ಮಾಡಿಕೊಡ್ಬೇಕು. ಅವೆಲ್ಲ ಮಾಡಿದ್ರೆ ನನ್ನ ಪ್ರಕಾರ ಇರೋ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಅಗ್ರವೇಟ್ ಆಗ್ತೈತೆ. ನೋಡಿ ತಿಳ್ಕೊಳ್ಳಿ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಸಾತ್ವಿಕ ಫುಡ್ ತಿನ್ನಬೇಕು. ಸಾತ್ವಿಕ ಅಂತಂದರೆ 100% ನೆಗ್ಲಿಜಿಬಲ್ ಅಮೌಂಟ್ ಯೂಸ್ ಮಾಡಬೇಕು. ಒಗ್ಗರಣೆಗೆ ಒಂದು ಅರ್ಧ ಟೀ ಸ್ಪೂನು, ಇಡೀ ಫ್ಯಾಮಿಲಿ ಚೆನ್ನಾಗಿ ಆಗ್ತಾರೆ ಅವಾಗ. ಆಮೇಲೆ ಉಪ್ಪು 1 ಗ್ರಾಮು, ಬೆಳಗ್ಗೆ 1 ಗ್ರಾಮು, ಮಧ್ಯಾಹ್ನ 1 ಗ್ರಾಮ್, ಸಂಜೆ 1 ಗ್ರಾಮು. ಮತ್ತು 25% ಮೇಲೆ ಅನ್ನ ಆಗಲಿ ಮುದ್ದೆ ಆಗಲಿ ಇದು ಸಿರಿಧಾನ್ಯ ಆಗಲಿ ತೊಗೊಳ್ಬಾರ್ದು. ಯಾಕೆಂದರೆ ಅವೆಲ್ಲ ಕಂಡೆನ್ಸ್ಡ್ ಶುಗರ್ಸ್. ಸೊ ಆ್ಯಕ್ಚುಲಿ ಡಯಾಬಿಟಿಸ್ ಎಲ್ಲ ಬರೋದು ಅದರಿಂದನೇ. ಹೌದು. ಸೊ ನಾವೇನು ಮಾಡ್ತಿರ್ತೀವಿ, ಅನ್ನ ತಪ್ಪು ಕಲ್ಪನೆ. ಅನ್ನ ನೀವು ಎಷ್ಟು ಬೇಕಾದ್ರೆ ತಿನ್ನಿರಿ, ಅದನ್ನು ಮಾಡ್ರೇಟಾಗಿ ಗಂಜಿ ತೆಗೆದು ಯು ಕಾಂಟ್ ಇಮ್ಯಾಜಿನ್. ಅದೇ ಬೇರೆದು ಕರಗಲ್ಲ, ಅದು ಇನ್ನೂ HbA1c ಜಾಸ್ತಿ ಆಗ್ತೈತೆ. ಸೊ ಆದ್ದರಿಂದ ನಾನು ಹೇಳೋದೇನು ಅಂತಂದರೆ, ಸ್ಟ್ರೋಕ್ ಪೇಷಂಟ್ಸ್ಗೂ ಫಸ್ಟ್ ಏನು ಅಂತಂದರೆ ಮೈಂಡಲ್ಲಿ ಇಟ್ಕೊಬೇಕು, ನಾನು 2 ಸರಿ ಹಸಿ ತರಕಾರಿ ಜ್ಯೂಸ್ ತೊಗೊಳ್ಳೇಬೇಕು, 2 ಸರಿ ಅಗಸೆ ಮಜ್ಜಿಗೆ ತೊಗೊಳ್ಳೇಬೇಕು, 1 ಸರಿ ಬೆಳ್ಳುಳ್ಳಿ ಶುಂಠಿ ತೊಗೊಳ್ಳೇಬೇಕು. ಮಟನ್ನು, ಪೋರ್ಕು, ಬೀಫ್ ಅವೆಲ್ಲ ತಿನ್ನಬಾರ್ದು. ಏನಾದರೂ ತಿಂದರೆ ಫಿಶ್ಶು ಅಥವಾ ಚಿಕನ್ನು ಆಯಿಲ್ಲೆಸ್ ಮಾಡ್ಕೊಳ್ಬೇಕು. ಆಮೇಲೆ ಹೆಚ್ಚಾಗಿ ಸೊಪ್ಪಿನ ಪಲ್ಯ ತರಕಾರಿ ಪಲ್ಯ ತಿನ್ನೋದು ಕಲಿಬೇಕು. ಆಮೇಲೆ ಸಲಾಡ್ ತಿನ್ನೋದು ಕಲಿಬೇಕು. ಮೊಳಕೆ ಕಟ್ಟಿದ ಕಾಳುಗಳು, ಎಸ್ಪೆಷಲಿ ಕಡಲೆ ಬೀಜದಂತೂ ನಾನು ಹೇಳ್ತೀನಿ ತಮಾಷೆ, ಯಾರು ನಂಬಲ್ಲ. ಕಡಲೆ ಬೀಜದಲ್ಲಿ ಮೊಳಕೆ ಬರುತ್ತಾ ಅಂತ ನಾನು ಕ್ವಶನ್ ಮಾಡ್ತಾರೆ. ಸೊ ಆದ್ದರಿಂದ ಅವೆಲ್ಲನ ತಿಂದರೆ, ಆಮೇಲೆ ಕೊಬ್ಬರಿ ತಿನ್ನೋದು ಯಾರಿಗೂ ಗೊತ್ತಿಲ್ಲ ಸರಿ. ಬರೀ ಹಬ್ಬ ಹರಿದಿನಗಳಲ್ಲಿ ಏನು ಕಾಯಿ ಹೊಡೆದಾಗ ಅದನ್ನು ಏನೋ ಪ್ರಸಾದ ಅಂತ ತಿಂತಾರೆ ವಿನಃ ನಾರ್ಮಲ್ ಕೋರ್ಸಲ್ಲಿ ತಿನ್ನಲ್ಲ. ನಾವು ನಾರ್ಮಲ್ ಕೋರ್ಸಲ್ಲಿ ತಿನ್ನೋದು ಕಲಿಬೇಕು. ಅದ್ರ ಜೊತೆಯಲ್ಲಿ ನಂಚ್ಕೊಳ್ಳೋಕ್ಕೆ ಡೇಟ್ಸ್ ಯೂಸ್ ಮಾಡ್ಬೋದು. ಡೇಟ್ಸ್ ಬೆಲ್ಲ ಇದ್ದಂಗೆ ಇರ್ತೈತೆ, ಆದರೆ ಬೆಲ್ಲ ಅಲ್ಲ. ನಾನು ಹೇಳಬೇಕು ಅಂತಂದರೆ, ಕೆಲವರು ಏನೆಲ್ಲ ಫಿಸಿಯೋಥೆರಪಿ ಮಾಡಿ ಮಸಾಜ್ ಮಾಡಿ 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 ಸೊ ಪಾಪ ಅದು ಪೇನ್ಫುಲ್ಲು. ನಂದ್ರಲ್ಲಿ ಯಾವ ಮಸಾಜುನೆಲ್ಲ ಆಟೋಮೆಟಿಕ್ಲಿ. ಆಮೇಲೆ ಬ್ಯಾಲೆನ್ಸ್ಡ್ ಡಯಟು, ಈಸಿ ಡೈಜೆಷನ್ ಆಗುತ್ತೆ.
ಆಮೇಲೆ ಈ ಶುಗರ್ ಲೆವೆಲ್ ಕಡಿಮೆ ಇರ್ತೈತೆ. ನೀವು ಯಾವಾಗ ನೀವು ಅನ್ನ ಮುದ್ದೆ ಸಿರಿಧಾನ್ಯ ಕಡಿಮೆ ತಿಂತೀರಿ, ಅದು ಜನಕ್ಕೆ ಏನು ಗೊತ್ತಾ, ಕಾನ್ಫಿಡೆನ್ಸ್ ಹೆಂಗೆ ಬರುತ್ತೆ ಅಂತಂದರೆ ಸೀಯಿಂಗ್ ಬೈ ಬಿಲೀವಿಂಗ್. ನಾವು ಸುಮ್ಮನೆ ಏನೋ ಹೇಳ್ತಾ ಇದ್ದೀವಿ ಅಂತಂದರೆ, ಈಗ ನೋಡ್ರಿ ಆಶ್ಚರ್ಯ ಏನಂದರೆ US ಪೇಷಂಟ್ಸ್ ಬರ್ತಾ ಇದ್ದಾರೆ, ಕನ್ನಡಿಗರು ಅಂದರೆ ಇದು ಮನೆ ನೋಡ್ಕೊಂಡು. ಆಮೇಲೆ ಇದರಲ್ಲಿ ಪ್ರಿನ್ಸ್ಟನ್ ಅಂತ ಕಾಣುತ್ತೆ, ಟೆಕ್ಸಾಸಲ್ಲಿ, ಡಲಾಸಲ್ಲಿ ಯಾರೋ ಒಬ್ಬರು ಇದು ಇತ್ತು, ಏನೋ ಓಲ್ಡ್ ಏಜ್ ಪೀಪಲ್ ಇದ್ದಾರೆ ಇಂಡಿಯನ್ಸು, ಸ್ವಲ್ಪ ಲೆಕ್ಚರ್ ಕೊಡಬೇಕು ಹೋಗೋಣ ಅಂದಾಗ ನಮ್ಮದು ಸ್ವಲ್ಪ ಲೇಟ್ ಆಗೋಯ್ತು ಇದರಲ್ಲಿ, ಇಲ್ಲಿ ಟ್ರಾಫಿಕಲ್ಲಿ ಹೋಗೋ ಹೊತ್ತಿನಲ್ಲಿ ಮುಗಿದೋಗಿತ್ತು. ಆಲ್ಮೋಸ್ಟ್ 50% ಜನ ಹೊರಟ್ಬಿಟ್ಟಿದ್ರು. ಸೊ ನಾನು ಹೋಗಿ ಜಸ್ಟ್ ಒಂದು 2 minutes ಮಾತಾಡಿದೆ. ಕನ್ನಡಿಗರಿಬ್ಬರು, ಇದು ರಾಜು ಸರ್ ಗೊತ್ತು ನಮಗೆ, ಇದು ಮನೆ ದುಡ್ಡು ಬರ್ತಾರೆ, ಇವ್ರದ್ದು ನಾವು ಆಲ್ರೆಡಿ ಫಾಲೋ ಮಾಡ್ತಾ ಇದ್ದೀನಿ ಅಂತ ಸಡನ್ನಾಗಿ ಎಲ್ಲ ಓದೋರೆಲ್ಲ ಮತ್ತೆ ವಾಪಸ್. ಆಮೇಲೆ ನೆನ್ನೆಲ್ದು ಮೊನ್ನೆ ಒಂದು ಮದುವೆಗೆ ಹೋಗಿದ್ದೆ. ಆ ಮದುವೆನೆಲ್ಲ ಕಂಪ್ಲೀಟಾಗಿ ರಾಜು ಸರ್ ಇವರೇದೇನೆ ನಾವು B3C4 ಅಂದರೆ ಯಾಕೆಂದರೆ ಅವೇರ್ನೆಸ್ ಹೆಂಗೆ ಬಿಲ್ಟಪ್ ಆಗಿದೆ ಅಂದರೆ ಕ್ರಿಯೇಟ್ ಆಗಿದ್ರೆ ನಿಮ್ಮ ಒಂದು ಎನಾರ್ಮಸ್ ಕರೆಕ್ಟ್ ಸರ್. ಸೊ ಆದ್ದರಿಂದ ಏನು ನಮಗೆ ಅವ್ರು ಹೇಳ್ತಾರೆ, ಯಾರು ಪರ್ಟಿಕ್ಯುಲರ್ಲಿ ನಮ್ಮ ಇವರು ಜನ ನಿಮ್ಮದು ನೋಡಿದವರು, ಸೊ ಅವರ ಒಂದು ಭಾವನೆಗಳ ಮುಖಾಂತರ ನಾವು ಹೋಯ್ತು ಅಂದರೆ ಇನ್ನೂ ಜನಕ್ಕೆ ಒಳ್ಳೇದಾಗ್ತೈತೆ. ಅದಕ್ಕೆ ಇವತ್ತು ಈ ಸ್ಟ್ರೋಕ್ ಪೇಷಂಟ್ ಇದು ಅನ್ಥಿಂಕಬಲ್ ರಿಸಲ್ಟ್ಸ್ ಬರ್ತೈತೆ. ಏನು ಅಂದರೆ ಆನೆಸ್ಟ್ ಇರಬೇಕು. ಕರೆಕ್ಟ್. ಆಮೇಲೆ ಅವ್ರಿಗೆ ಮೈಂಡಲ್ಲಿ ಗೊತ್ತಿರಬೇಕು, ನಾನು 100 ವರ್ಷ ಮೇಲೆ ಲೈಫ್ನ ಎಂಜಾಯ್ ಮಾಡಬೇಕು, ಇದು 100% ನನಗೆ ಹೀಲ್ ಆಗುತ್ತೆ. ಆ ಶಕ್ತಿ ಇದೆ ಆಯುರ್ವೇದದಲ್ಲಿ. ಏನು ಅಂದರೆ ನಮಗೆ ಆಯುರ್ವೇದ ಬಗ್ಗೆ ನಂಬಿಕೆ ಇಲ್ಲ, ನಂಬರ್ 1. ಆಮೇಲೆ ಆಹಾರದ ಬಗ್ಗೆ ಡಿಫೈನ್ ಯಾರೂ ಕರೆಕ್ಟಾಗಿ ಮಾಡಿಲ್ಲ. ನಾನು ಬೇಸಿಕಲಿ ಆಹಾರದೇ ಮಾಡೋದು. ಫಸ್ಟ್ ಏನು ಮಾಡ್ತಾರೆ ಅಂದರೆ ಆಹಾರ ತಗೊಳ್ತಾರೆ, ಸ್ವಲ್ಪ ದೆನ್ ಬರ್ತಾರೆ, ನಿಮ್ಮದು ಸಪ್ಲಿಮೆಂಟು ಬೇಕು, ನಿಮ್ಮದು ಇದು ಬೇಕು. ರೈಟ್ ಸರ್, ರೈಟ್ ಸರ್. ರೈಟ್ ವೀಕ್ಷಕರೇ, ಸರ್ ಸ್ಟ್ರೋಕ್ ಬಗ್ಗೆ ಹೇಳಿಬಿಟ್ರಿ ಇವತ್ತು, ಅದು ನೀವೇ ಕೇಳಿದ್ರಿ. ಇನ್ನೊಂದು ಏನು ಹೇಳಿದ್ರಿ ಅಂದರೆ ಇನ್ಸ್ಟೆಂಟಿಗೆ ಮೊರೆ ನಾವು. ಇವಾಗ ರೋಗ ಗುಣಮುಖ ಆಗಬೇಕು ಅಂದರೆ ಇನ್ಸ್ಟೆಂಟ್ ಆಗಬೇಕು. ನಿಮಗೆ ಇನ್ಸ್ಟೆಂಟ್ ಆಗೋದಿಲ್ಲ, ಪ್ರತಿಯೊಂದಕ್ಕೂ ಒಂದು ಟೈಮ್ ಫೇಸ್ ಕೊಡಬೇಕು. ಆಮೇಲೆ ಇದು ಮೈಂಡಲ್ಲಿ ಇರಬೇಕು, ನಾನು ಇದರಿಂದ ಬರ್ತೀನಿ. ಆಮೇಲೆ 1 month ಈಸ್ ನಾಟ್ ಎ ಗ್ರೇಟ್ ಪೀರಿಯಡ್. 1 monthಲ್ಲೇ ದೇ ವಿಲ್ ಸಿ ದ ರಿಸಲ್ಟ್ಸ್. ಕರೆಕ್ಟ್. 1 monthಲ್ಲಿ ಏನೋ ಸ್ಪೀಚ್ ಚೇಂಜ್ ಆಗುತ್ತೆ, ಆಮೇಲೆ ಎಂಟೈರ್ ಬಾಡಿ ಪೇನ್ ಹೊಟ್ಟೋಗುತ್ತೆ ಆಲ್ಮೋಸ್ಟು, ಆಮೇಲೆ ಎಲ್ಲಿ ಸ್ಟಿಫ್ನೆಸ್ ಇರುತ್ತೆ ಲೂಸ್ ಆಗುತ್ತೆ, ಆಮೇಲೆ ದೇ ಫೀಲ್ ದಟ್ ಏನೋ ನಮ್ಮ ಶರೀರದಲ್ಲಿ ಏನೋ ಒಳ್ಳೊಳ್ಳೆ ಆಗ್ತಾ ಇದೆ ಡೆವಲಪ್ಮೆಂಟು. ವೆರಿ ಗುಡ್ ಸರ್, ಥ್ಯಾಂಕ್ ಯು. ಸೊ ಇವಾಗ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಅದ್ಭುತವಾಗಿ ನಾವು ವಿವರಣೆಗಳನ್ನು ಕೇಳೋಣ ಇದೇ ರೀತಿಯಾಗಿ. ಸೊ ಇವತ್ತು ಸ್ಟ್ರೋಕ್ ಬಗ್ಗೆ ತಿಳ್ಕೊಂಡಿದ್ದೀರಾ. ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಕಾಮೆಂಟ್ಗಳು ಭಾಳ ಇಂಪಾರ್ಟೆಂಟು, ನಿಮ್ಮ ಫೀಡ್ಬ್ಯಾಕ್ ಭಾಳ ಇಂಪಾರ್ಟೆಂಟು. ಅದೇ ರೀತಿ ಈ ಎಪಿಸೋಡನ್ನು ಸಾಕಷ್ಟು ಜನಕ್ಕೆ ಶೇರ್ ಮಾಡೋದ್ರಿಂದ ನಿಮ್ಮಿಂದ ಅವರಿಗೆ ಅನುಕೂಲ ಆಗುತ್ತೆ, ಅದು ಆ ಪುಣ್ಯ ನಿಮ್ಗೆ ಬರ್ತದೆ ಅಂತ ಹೇಳ್ತಾ ಸರ್ ಮತ್ತೆ ಮುಂದಿನ ಸಂಚಿಕೆ. ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.